ಈಗ ಗಣಿತಗಳನ್ನು ಮಾಡ್ರಿ. 8 ಮತ್ತು 16, 24 ಈ ಸಂಖ್ಯೆಗಳಿಂದ ಭಾಗಿಸಲ್ಪಡುವ ಕನಿಷ್ಠ ಸಂಖ್ಯೆ ಯಾವುದು ಅಂತ ಕೇಳ್ಯಾರ. ನೀವು ಬಾಯಿಲಿಂದನೂ ಮಾಡ್ಬೋದು, ಆಮೇಲೆ ಲಸನ್ನು ತೆಗೆದು ಮಾಡ್ಬೋದು. ನೋಡ್ರಿ, ಲಕ್ಷ ಕೊಟ್ಟ ಎಲ್ಲರೂ ನೀವು ಮಾಡಿರಿ. ಲಸ ತೆಗಿರಿ, ತೆಗೆದಿಂದ ನಿಮಗೆ ಗುರ್ತಾಗ್ತದೆ. ಈಗ ನೋಡ್ರಿ, 8, 16, 24 ಲಸ. ಭಾಗಿಸಲ್ಪಡುವ ಕನಿಷ್ಠ ಸಂಖ್ಯೆ ಯಾವುದು ಅಂತಂದ್ರೆ ನೀವೇನು ತೆಗಿಬೇಕು? ಲಸನೇ ತೆಗಿಬೇಕು. ಲಸ ಅಂದ್ರೆ ಏನಂದ್ರೆ ಈ 8 ಮತ್ತು 16 ಮತ್ತು 24 ಈ ಮೂರು ಸಂಖ್ಯೆಗಳಿಂದ ಭಾಗಿಸಲ್ಪಡುವ ಚಿಕ್ಕ ಸಂಖ್ಯೆ ಅದು ಲಸ. ದೊಡ್ಡ ಸಂಖ್ಯೆ ಅಲ್ಲ, ಲಸ. ಎರಡರಲ್ಲೇ ನೋಡಿ, 2 4 8, 2 8 16, 2 12 24, ಮತ್ತೆರಡರಲ್ಲೇ, ಮತ್ತೆ 2 2 2 4 2 6, ಮತ್ತೆ ಎರಡರಲ್ಲೇ, 2 1 2 2 2 3, ಮತ್ತೆ ಎರಡರಲ್ಲೇ, 1 1 3, ಮತ್ತೆ ಮೂರರಲ್ಲೇ, 1 1 1. ಈಗ ಭಾಗಿಸಲ್ಪಡುವ ಕನಿಷ್ಠ ಸಂಖ್ಯೆ ಬರೋಬ್ಬರಿ ಇದನ್ನು ತಿಳ್ಕೋಬೇಕು. ಕನಿಷ್ಠ ಸಂಖ್ಯೆ ಬರೋಬ್ಬರಿ, ಕನಿಷ್ಠ ಸಂಖ್ಯೆ ಅಂದ್ರೆ ಏನ್ ತೆಗಿಬೇಕು ನೀವು? ಲ ಸ ಅ. ಆ ಲಸಾಕ 8ರಿಂದ ಭಾಗ ಹೋಗ್ತದೆ, 16ರಿಂದ ಭಾಗ ಹೋಗ್ತದೆ, 24ರಿಂದ ಭಾಗ ಹೋಗ್ತದೆ. ಅದನ್ನ ಹೆಂಗೆ ಕಂಡು ಹಿಡಿಬೇಕಂದ್ರೆ 1 2 3 4 ಎಷ್ಟು? 1 2 3 4 ಅವಿಭಾಜ್ಯ ಪೂರ್ತನಗಳು. ಇನ್ನು 3ರಲ್ಲೇ ಗುಣಾಕಾರ ಮಾಡ್ರಿ. 2 2 4 4 8 8 2 16 16 3 48. ಇಲ್ಲದ 48 ಉತ್ತರ ಸಂಖ್ಯೆ ನೋಡ್ರಿ. ಉತ್ತರ ಸಂಖ್ಯೆ ಡಿ ನೋಡ್ರಿ. ಆಮೇಲೆ ಇನ್ನೊಂದು ಬಾಯ್ದಿಂದ ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ನಿಮಗೆ ತೋರಿಸ್ತಾನ. ಅದು ಗುರ್ತಿರ್ಬೇಕು ನಿಮಗೆ. ಯಾಕಂದ್ರೆ ಇದನ್ನೇನು ಮಾಡಿದ್ದೇನು ತಪ್ಪಲ್ಲ, ಅದನ್ನು ತಿಳ್ಕೊಳ್ಳೋದನ್ನು ತಪ್ಪಲ್ಲ. ಇದು ರೀತಿ ಪ್ರಕಾರ 8 16 24 ಮಗ್ಗಿ 24 ಇವುಗಳಲ್ಲಿ ಅತಿ ದೊಡ್ಡ ಅಂಕಿ ಯಾವುದು? 24. 24 ಇಡ್ರಿ ಒಮ್ಮೆ. 24ರಲ್ಲಿ ಹೋತು, 8ರಲ್ಲಿ ಹೋತು, 16ರಲ್ಲಿ ಹೋಗ್ಲಿಲ್ಲ. 24 2 48 ನೋಡಿ. 24ರಲ್ಲೇನು ಹೋತು, 16ರಲ್ಲೇನು ಹೋತು, 8ರಲ್ಲೇನು ಹೋತಂದ್ರೆ ಇದೇ ಲಸ. LCM ಕನಿಷ್ಠ ಸಂಖ್ಯೆ LCM. ಎಷ್ಟು ಈಸಿ ಟ್ರಿಕ್ಸ್ ಅದ ನೋಡ್ರಿ. ಇದು ಎಷ್ಟು ಸರಳ ಮೆಥಡ್ ಅದ ಗಣಿತದೊಳಗೂ ನೀವು ತಿಳ್ಕೊಬೇಕು. ಆಮೇಲೆ ಗಣಿತಗಳು ನವೋದಯದಲ್ಲಿ ಏನಂದ್ರೆ ಮೆಂಟಲ್ ಎಬಿಲಿಟಿ ಅಂತ ಹೆಸರು ಇರ್ತದ. ಅದಕ್ಕೆ ನವೋದಯದ ಗಣಿತಗಳ ಹೆಸರೇನು? ಮೆಂಟಲ್ ಟೆಸ್ಟ್ ಅಂತೆ ಗಣಿತ ಬಂದಿರ್ತಾವ ನೋಡ್ರಿ ನೀವು. ಬುದ್ಧಿ ಸಾಮರ್ಥ್ಯ ಗಣಿತಗಳು, ಇವಕ್ಕೆ ಬುದ್ಧಿ ಸಾಮರ್ಥ್ಯ ಗಣಿತಗಳು ಅಂತ. ಆಮೇಲೆ ಈಗ ಲಸ ತಕ್ಕೋತ್ ಕೂತರಿ ಅಂತಂದ್ರೆ ತೆಗೀರಿ ಬ್ಯಾಡ ಅನ್ನೋದಲ್ಲ. ಟೈಮ್ ಎಷ್ಟು ವೇಸ್ಟ್ ಆಗ್ತದೆ ನಿಮಗೆ. ಇಂಥ ಗಣಿತಗಳು 2 3 ರೀತಿಯಿಂದ ತೋರಿಸ್ತದೆ ನಾನು. ಆಮೇಲೆ ಈಗ ಏನ್ ಮಾಡ್ಬೇಕು? ಕೊಟ್ಟ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಮಗ್ಗಿ ಬರ್ಕೋತ ಹೋಗ್ಬಿಡ್ರಿ. 24 1 20 ನೋಡ್ರಿ. ಇಷ್ಟೆಲ್ಲ ಮಾಡ್ಕೋತ ಕೂಡುದ್ರೊಳಗೆ 2 8ನೊಳಗೆ ಉತ್ತರ ಬಂತು. ಅತಿ ದೊಡ್ಡ ಅಂಕಿ ಮಗ್ಗಿ ಬರ್ಕೋತ ಹೋಗಿ ತಡಾಗ ಬರ್ತಾಯಿತ್ತು. ಬಾಕ್ಸೋತವ್ರಿ 24ರಲ್ಲೇ 8ರಲ್ಲಿ ಹೋತು, 24 24 48, 8ರಲ್ಲಿ ಹೋತು, 16ರಲ್ಲಿ ಹೋತು, 24 ಎಲ್ಲ ಸ. 8 16 24ರಿಂದ ಭಾಗಿಸಲ್ಪಡುವ ಕನಿಷ್ಠ ಸಂಖ್ಯೆನೇ ಲಸ. ಅದೇ 48 ಉತ್ತರ ಹಾಕ್ಬಿಡ್ರಿ. ಆಮೇಲೆ ಇನ್ನೊಂದು ಹೇಳ್ತಾನೆ ನಾನು ನಿಮಗೆ. ಇಲ್ಲಿ ಇದು ನೋಡ್ರಿ, 24ರಲ್ಲಿ ಹೋತ, ಆಮೇಲೆ 8 3 24, 16 1 ಈಗ 240 ತೋರಿ 7. ಇವು ದೊಡ್ಡ ಆಗ್ತಾವ ಅಂಕಿ. ಇವು ಭಾಗಿಸಿದ್ರೆ ಉತ್ತರ 48 ಕರೆಕ್ಟ್. ಯಾಕಂದ್ರೆ ಇದಕ್ಕಿಂತಲೂ ಇವು ದೊಡ್ಡ ಆಗ್ತಾವ. ಹಾಕ್ಲಿಕ್ಕೆ ಹೋಗ್ಬಾರ್ದು. ಅತಿ ಚಿಕ್ಕ ಸಂಖ್ಯೆ 48. 48ಕ್ಕಿಂತಲೂ ಇನ್ನೊಂದು ದೊಡ್ಡ ಅಂಕಿ ಇರ್ತಾನೆ, ಅದನ್ನು ಹಾಕ್ಲಿಕ್ಕೆ ಹೋಗ್ಬಾರ್ದು. ಅದನ್ನು ತಿಳ್ಕೊಬೇಕು ನೀವು. ಈಗ ನೋಡಿ, 45 20 90ರಿಂದ ಭಾಗವಾಗುವ ಅತಿ ಚಿಕ್ಕ ಸಂಖ್ಯೆ ಯಾವುದು?
ಈಗ ಇಂಥವು ಬಂದಾಗ ನಾವು ಹೆಂಗೆ ಮಾಡಬೇಕು ಅದನ್ನು ತಿಳ್ಕೊಬೇಕು ನೀವು. ಬಾಯಲ್ಲೇ ಬರ್ತಿರ್ತಾವೆ. ಆ ರೀತಿ ಪ್ರಕಾರ ನಾವು ಮಾಡೋಣ. ಆಮೇಲೆ ನಿಮಗೆ ತೋರಿಸ್ನ 45, 25, 90 ಬಾಯಿಸಲ್ಪಡುವ ಚಿಕ್ಕ ಸಂಖ್ಯೆ ಅಂದ್ರೆ ಏನು ಮಾಡ್ಬೇಕಪ್ಪ? ಲಸ ತೆಗಿಬೇಕು. ಏನು ಎರಡರಲ್ಲಿ ಹೋಗು ಮೊದಲು ತಕ್ಕೊಂಡ್ಬಿಡ್ರಿ. 45 ಎರಡರಲ್ಲಿ ಹೋಗುದಿಲ್ಲ, ಎರಡರಲ್ಲಿ ಇದು ಹೋಗುದಿಲ್ಲ, ಇದು 2 45 ಹೋತು. 2 ಆಗಿದ್ದು ಮುಂದಿನ ಅಂಕಿ ಯಾವುದು? 3. 3 ಯಾವ್ದ್ರ ಹೋಗ್ತದ ನೋಡ್ರಿ? ಹೋಗ್ತದ ನೋಡ್ರಿ. ಹೊಡ್ರಿ 3 15 3 ಹೋಗುದಿಲ್ಲ. ಇದು 25 25 2 3 15 ಮತ್ತೆ 3 ಹೋಗ್ತದೆ ನೋಡಿ. 3 5 25 25 ಹೋಗಂಗಿಲ್ಲ ಅಂದ್ರೆ 25 25 ಇಟ್ಟು ಬಿಡಬೇಕು. ಇನ್ನು ಈಗ 5 ನೋಡಿ. 5 ಒಂದಲೆ 5 5 5 ಒಂದಲೆ ಮತ್ತೆ 5 5 ಒಂದಲೆ 5 ಒಂದಲೆ 5. ಕನಿಷ್ಠ ಸಂಖ್ಯೆ ಅಂದ್ರೆ ಲಸ. ಭಾಗಿಸಲ್ಪಡುವ ಕನಿಷ್ಠ ಸಂಖ್ಯೆ ಬರೋಬರಿ ಇದನ್ನು ನೆನಪಿಟ್ಕೋರಿ. ಲಸ ಎಷ್ಟವ? 2 ಒಂದದ ಗುಂಡ್ಲೆ 3 ಎಷ್ಟವ? 2. ಆಮೇಲೆ 5 2 ನೋಡಿ. 2 3 6 6 3 18 18 5 90 95 450 ನೋಡಿ. 2 3 6 6 3 18 18 5 90 ಪೂಜಿಲಿ ಬಂತು 9 5 45 450. ಉತ್ತರ ಸಂಖ್ಯೆ ಸಿ. ತಿಳಿತಲ್ಲ? ಈಗ ನಾವು ಹೆಂಗೆ ತಿಳ್ಕೊಬೇಕಂದ್ರೆ ಇನ್ನು ಸರಳ ರೀತಿಯೊಳಗೆ ಹೆಂಗೆ ದೊಡ್ಡ ಅಂಕಿ 90 ಬರೀರಿ. 91 90 ಈ ಅಂಕಿಲಿ ಹೋಯ್ತು. 45 ಹೋಯ್ತು, 90 ಹೋಯ್ತು. 9 2 18 180 ಎದರಲ್ಲಿ ಹೋಯ್ತು? ಇದರಲ್ಲಿ ಹೋಯ್ತು. 25 6 150 ಹೋಗಲಿಲ್ಲ. 25 9 3 27 ನೋಡಿ. 27 9 3 27 4 ನೋಡ್ರಿ. ಇದು 45 ಹೋಗೋದಿಲ್ಲ. 45 ಅಂದ್ರೆ ಮುಂದೆ ಎಷ್ಟು ಬರ್ತದೆ? 4 5 ಮತ್ತೆ 25 ಸ್ವಲ್ಪ ಹೋಯ್ತು. 9 2 9 9 4 36 360 ಇದರಲ್ಲೇನು ಹೋಗುದು. 9 5 45 ನೋಡಿ. ಯಾವ ಅಂಕಿದಿಂದ ಇದೇ ಅಂಕಿದಿಂದ ಭಾಗ ಹೋಯ್ತು. 450 ನೋಡ್ರಿ. 45 10 450 25 25 1 25 25 8 200 25 1 25 ಎಷ್ಟು ಉಳಿತು? 20 ಉಳಿತು. 0 25 8 200 25 18 450 950 95 ಆಮೇಲೆ 45 9 ಇವುಗಳ ಭಾಗಲಬ್ಧಗಳು. ಇಂಥ ಗಣಿತಗಳನ್ನು ನೀವೇನು ಮಾಡಬೇಕು? ಬೈದಿಂದೆ ಮಾಡಬೇಕು. ಆಮೇಲೆ 450 ಅದ. ಇದರ ಡಬಲ್ ಅಂಕಿ 93 ಅದ. ಇದನ್ನ ಆಯ್ಕೆ ಮಾಡ್ಕೋಬಾರ್ದು. ಇದರ ಡಬಲ್ ಅದ್ರ ಇದು ಹೋಗ್ತದ. ಇದು 45 ಹೋಗ್ತದ, 25 ಹೋಗ್ತದ, ಆಮೇಲೆ 90 ಹೋಗ್ತದ, ಇದು ಹೋಗ್ತದ, ಇದು ಹೋಗ್ತದ ಬಾಕಿ. ಅವಾಗ ಸಣ್ಣ ಸಂಖ್ಯೆನೇ ಆಯ್ಕೆ ಮಾಡ್ಕೊ. ಇವೆರಡೂ ಹೋಗುದಿಲ್ಲ. ಈಗ 450 ಬಂದದ. ಈಗ ಇಲ್ಲಿ 450 ಇದಕ್ಕೆ 900ಕ್ಕೂ ಭಾಗ ಹೋಗ್ತಾವೆ ಎಲ್ಲ ಅಂಕಿದಂತೆ. 25 3 75 25 6 150 25 ಹೋಗ್ತದೆ, 90 ಹೋಗ್ತದೆ, 45 ಹೋಗ್ತದೆ. ಖರೆ ಈ 2 ಅಂಕಿ ಒಳಗೆ ದೊಡ್ಡ ಅಂಕಿ ಆಗ್ತದೆ. ಇದನ್ನ ಆಯ್ಕೆ ಮಾಡ್ಕೋಬಾರ್ದು. ಇದು ಸಣ್ಣ ಅಂಕಿ ಆಯ್ಕೆ ಮಾಡ್ಕೋಬೇಕು. ಅದಕ್ಕೆ ಭಾಗಿಸಲ್ಪಡುವ ಅತಿ ಚಿಕ್ಕ ಸಂಖ್ಯೆ. ನೀವು ದೊಡ್ಡ ಸಂಖ್ಯೆ ತೊಗೊಂಡಂಗೆ ಆಗ್ತದ. ಲಸಗಳನ್ನ ಮಿನಿಮಮ್ ನೀವು ಕಲ್ತೆ ಬಂದಿರ್ತೀರಿ. ಬಟ್ ವೇಗವಾಗಿ ಹೆಂಗೆ ಮಾಡ್ಬೇಕು ಅನ್ನೋದು ನೀವು ಈ ಗಣಿತನಲ್ಲಿ ತಿಳ್ಕೊಬೇಕು. ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ. ಕ್ರಮಬದ್ಧವಾಗಿ ನಾಳೆ ಜೂನ್ದಿಂದ ಹಾಕ್ತಾನೆ ವಿಡಿಯೋಗಳು.